ಹಲೋ ಎಲ್ಲರಿಗೂ ನಮಸ್ಕಾರ. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಸಖತ್ತಾಗಿ ಸೂಪರ್ ಆಗಿದ್ದೀರಾ ಅಂತ ಅನ್ಕೊಂಡು ಈ ವಿಡಿಯೋನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ದಿಸ್ ವಿಲ್ ಬಿ ಅ ವೆರಿ ಕ್ಯೂಟ್ ವಿಡಿಯೋ ಬಿಕಾಸ್ ನಾವು ಹೋಗ್ತಾ ಇದೀವಿ ನಮ್ಮ ಅಕ್ಕನ ಮಗನ ಬರ್ಡೇ ಪಾರ್ಟಿಗೆ. ಗಿಫ್ಟ್ ರೆಡಿ ಆಗಿದೆ. ಗಿಫ್ಟ್ ಏನಪ್ಪಾ ಅಂತ ಅಂದ್ರೆ ನೀವೇ ನೋಡಿ. ಟಾಕ್ ಬಾತ್ ಕರೋ. करता नहीं. How is the gift? How is the gift? As the kid. Huh? As the papu. Okay, I'll ask, but you say. ಸೇಮ್ ನಿಮ್ ತರನೇ ಇದೆ ನೋಡಿ ಇದು. ಒಂದ್ ಕಡೆ ನಿಲ್ಲೋದಿಲ್ಲ. ಎಸ್, ಐ ಆಮ್ ರೆಡಿ. ಸೊ ನಿಮಗೆ ನಾನು ಡ್ರೆಸ್ ತೋರಿಸ್ತೀನಿ. ಈ ಥರ ಒಂದು ಕೋಟ್ ಆ್ಯಂಡ್ ಈ ಥರ ಒಂದು ಟಾಪ್ ಬರುತ್ತೆ. ಬಟ್ ನಾನು ಇದಕ್ಕೆ ಬ್ಲ್ಯಾಕ್ ಕಲರ್ ಲೆಗಿನ್ ಹಾಕಿದ್ದೀನಿ ಆ್ಯಂಡ್ ಗಿಫ್ಟ್ ತಗೋತಾ ಇದ್ದೀನಿ. ಪ್ಯಾಕ್ ಮಾಡಿಸ್ಬೇಕು. ಇದರಲ್ಲೇ ಪ್ಯಾಕ್ ಮಾಡಿಸ್ಬಿಡೋದಾ ಅಂತ ಬನ್ನಿ ಹೋಗುವ. ಪ್ಯಾಕ್ ಮಾಡಿಸೋದಕ್ಕೆ ತೊಗೊಂಡು ಹೋಗ್ತಾ ಇದ್ದೀನಿ. ಅಂಕಲ್ ಇದು ಗಿಫ್ಟ್ ಪ್ಯಾಕ್ ಮಾಡಬೇಕಿತ್ತು. ಪ್ಯಾಕಿಂಗ್ ಆಯಿತು. ಈಗ ಡಿಕ್ಕಿಲಿ ಇಟ್ಕೊಬಿಡ್ತೇನೆ ಇದನ್ನ. ಇವತ್ತು ಬರ್ಡೇ ಪಾರ್ಟಿಗೆ ನಾನು ನಮ್ಮಮ್ಮ ಆ್ಯಂಡ್ ನಮ್ಮಪ್ಪ ಹೋಗ್ತಾ ಇದೀವಿ. ನಮ್ಮಪ್ಪ ಆಮೇಲೆ ಬರ್ತಾರೆ. ಸದ್ಯಕ್ಕೆ ನಾನು ನಮ್ಮಮ್ಮ ಹೋಗ್ತಾ ಇದೀವಿ. ನಮ್ಮಮ್ಮಗೆ ರೆಡಿ ಆಗೋದಕ್ಕೆ ಹೇಳಿ 1 hour ಮೇಲೆ ಆಯಿತು. ಇನ್ನೂ ಸಂಪೂರ್ಣವಾಗಿ ರೆಡಿ ಆಗಿಲ್ಲ. ಪೂಜೆ ಮಾಡಬೇಕು ಅಂತ ಪೂಜೆ ಮಾಡ್ತಾ ಇದ್ದಾರೆ. ಸೊ ಪೂಜೆ ಮುಗಿಸಿ ಹೋಗ್ತೀವಿ ನಾವೀಗ. ನಮ್ಮ ಮನೆಯಿಂದ ನಾವು ಹೋಗ್ಬೇಕಿರೋ ಜಾಗ ತುಂಬಾ ವಾಕಬಲ್ ಡಿಸ್ಟೆನ್ಸ್ ಅಲ್ಲಿತ್ತು. ಹಾಗಾಗಿ ನಾವು ನಡ್ಕೊಂಡು ಹೋಗೋಣ ಅಂತ ನಡ್ಕೊಂಡು ಹೋಗ್ತಾ ಇದೀವಿ. ಜಸ್ಟ್ ರೀಚ್ ಆಗಿದ್ದೀವಿ. ಪಾಪು ಇನ್ನು ಮಲಗಿದೆ. ಈ ತರ ಡೆಕೋರೇಷನ್ ಮಾಡಿಸಿದ್ದಾರೆ ವಿಚ್ ಇಸ್ ಇನ್ ಅ ವೈಟ್ ಅಂಡ್ ಪರ್ಪಲ್ ಥೀಮ್. ನಂಗೆ ಗಿಫ್ಟ್ ಪ್ಯಾಕ್ ಮಾಡ್ಬೇಕಾದ್ರೆ ಅಂಕಲ್ ಕೇಳಿದ್ರು ಯಾವ ಕಲರ್ ಗಿಫ್ಟ್ ಪೇಪರ್ ಹಾಕ್ಲಿ ಅಂತ. ಐ ಜಸ್ಟ್ ಸೆಡ್ ಪರ್ಪಲ್ ಕಲರ್ ಹಾಕಿ ವಿಚ್ ಇಸ್ ಮೈ ಫೇವ್ರೆಟ್ ಕಲರ್ ಆ್ಯಂಡ್ ಇಲ್ಲಿ ಪರ್ಪಲ್ ಥೀಮ್ ಅಲ್ಲೇ ಡೆಕೋರೇಷನ್ ಆಗಿದೆ. ವಾಟ್ ಎ ಕೋಇನ್ಸಿಡೆನ್ಸ್ ಅಲ್ಲ. ಆ್ಯಂಡ್ ನಾನು ಕೇಳಿದೆ ನಮ್ಮ ಅಕ್ಕಗೆ ಪಾಪುದು ಯಾವ ಕಲರ್ ಕ್ಲೋತ್ಸ್ ಅಂದರೆ ಆ ಡೆಕೋರೇಷನ್ ಮ್ಯಾಚ್ ಆಗೋ ಥರ ಇದೆಯಾ ಅಂತ. ಬಟ್ ಶಿ ಸೆಡ್ ಸಮ್ ವಾಟ್ ಬ್ಲೂಯಿಶ್ ಕಲರ್. ಬಟ್ ದಟ್ಸ್ ಫೈನ್, ಚೆನ್ನಾಗೇ ಕಾಣ್ತಿತ್ತು. ಪುನೀತ್ ಹಾಯ್. ಕೇಕ್ ತರೋದಕ್ಕೆ ಹೋಗಿದ್ರು ಆ್ಯಂಡ್ ಸ್ವಲ್ಪ ಟೈಮ್ ಇತ್ತು ಅಂತ ಹೇಳಿ ನಾವು ಇಲ್ಲೇ ಹತ್ರದಲ್ಲಿದ್ದಂಥ ಕಾಟೇರಮ್ಮ ಟೆಂಪಲ್ಗೆ ಹೋಗ್ತಾ ಇದೀವಿ. ಹೇ ದಕ್ಷಿತ್, ಹ್ಯಾಪಿ ಬರ್ಡೇ. ಹ್ಯಾಪಿ ಬರ್ಡೇ. ಕೇಕ್ ತರೋದಕ್ಕೆ ಹೋಗಿದ್ದಾರೆ. ಸಕ್ಕತ್ತಾಗಿ ಗಾಳಿ ಬರ್ತಿದೆ. ಅದಕ್ಕೆ ನಾನು ಹೊರಗೆ ಕುತ್ಕೊಂಡಿದ್ದೀನಿ. ಆ್ಯಂಡ್ ಅದರಲ್ಲಿ ಮಗು ಮಲಗಿತ್ತು. ಇವಾಗ ಇವ್ರು ಆಟ ಆಡ್ತಾ ಇದ್ದಾರೆ. ಎಲ್ಲ ರೆಡಿ ಮಾಡಿಕೊಂಡು ಕೇಕಿಗೆ ಕಾಯ್ತಾ ಇದ್ದೀವಿ. ಈಗ ಟೈಮ್ ಬಂದು 7:15. 7:15. ಸೊ ಇನ್ನು ಎಷ್ಟೊತ್ತಾಗುತ್ತೆ ಗೊತ್ತಿಲ್ಲ. ಸಕ್ಕತ್ತಾಗಿದೆ ಗಾಳಿ. ಇಲ್ಲಿ ನನಗೆ ಒಂಥರ ಹಳ್ಳಿ ವೈಬ್ ಕೊಡ್ತಾ ಇದೆ ಬಿಕಾಸ್ ಫುಲ್ ಗ್ರೀನರಿ ನೋಡಿ. ಗಾಡಿಗಳೇನು ಓಡಾಡ್ತಿಲ್ಲ, ಜನನೂ ಅಷ್ಟು ಒಂದಿಲ್ಲ. ಫುಲ್ ಹಳ್ಳಿ ವೈಬ್ಸ್.
यहाँ देखते भाई साहब हैप्पी बर्थडे दक्षित हैप्पी बर्थडे दक्षित बात कर रहे क्या ಜಸ್ಟ್ ನಾವು ಮನೆಗೆ ಬಂದೆ. ಟೈಮ್ ಈಗ 9:30 ಆಗ್ತಾ ಬಂದಿದೆ. ನಾಳೆ ಮಾರ್ನಿಂಗ್ ಎದ್ದು ಡ್ಯೂಟಿಗೆ ಹೋಗಬೇಕು. ಸೊ ಹಾಗಾಗಿ ಈಗ ಫ್ರೆಶ್ ಅಪ್ ಆಗಿ ತಾಚಿ ಮಾಡೋದು. ಬರ್ಡೇ ತುಂಬ ಬ್ಯೂಟಿಫುಲ್ ಆಗಿತ್ತು, ಕ್ಯೂಟ್ ಆಗಿತ್ತು ಅಂತ ಹೇಳ್ಬೋದು. ಆ್ಯಂಡ್ ಹುಟ್ಟುಹಬ್ಬ ಅಂದಿದ ತಕ್ಷಣ ನನಗೇನು ಅನಿಸುತ್ತೆ ಅಂದರೆ ಆಫ್ಕೋರ್ಸ್ ಇಟ್ಸ್ ಅ ಫೆಸ್ಟಿವಲ್. ಹುಟ್ಟು ಹಬ್ಬ ಹುಟ್ಟೋರಿಗೆ ಅಥವಾ ಬರ್ಡೇನ ಸೆಲೆಬ್ರೇಟ್ ಮಾಡ್ಕೊಳ್ಳೋರಿಗೆ ಗೊತ್ತಿರುತ್ತೆ ಅದು ಏನೋ ಸ್ಪೆಷಲ್. ಆಫ್ಕೋರ್ಸ್ ನನ್ನ ಬರ್ಡೇ ನನಗೆ ಸಿಕ್ಕಾಪಟ್ಟೆ ಸ್ಪೆಷಲ್. ಆ್ಯಂಡ್ ಅವತ್ತು ಸೆಪ್ಟೆಂಬರ್ 16th ಬರ್ತಿದೆ ಅಂದರೆ ಏನೋ ಒಂಥರ ಹಬ್ಬ ಫೀಲೇ ಕೊಡುತ್ತೆ ನನಗೆ ಸೆಪ್ಟೆಂಬರ್ 16th. ಸೊ ಐ ಲವ್ ಮೈ ಬರ್ಡೇ. ಆ್ಯಂಡ್ ನನ್ನ ಪ್ರಕಾರ ಏನು ಹೇಳೋದಕ್ಕೆ ಇಷ್ಟಪಡ್ತೀನಿ ಅಂತ ಅಂದರೆ, ನಾವು ಹುಟ್ಟಿದ್ದೀವಿ, ಮನುಷ್ಯ ಜನ್ಮ ಅನ್ನೋದು ತುಂಬ ಪ್ಯೂರ್ ಜನ್ಮ ಅಂತ ಹೇಳ್ಬೋದು, ತುಂಬ ವ್ಯಾಲ್ಯೂ ಇರೋವಂಥ ಒಂದು ಜನ್ಮ ಅಂತ ಹೇಳ್ಬೋದು. ಸೊ ಮನುಷ್ಯರಾಗಿ ಹುಟ್ಟಿದ್ದೀವಿ, ಸಾಯೋದಕ್ಕಿಂತ ಮುಂಚೆ ನಮ್ಮ ಹುಟ್ಟಿಗೆ ಒಂದು ಅರ್ಥನ ಕೊಟ್ಟು ನಾವು ಕೊಡಬೇಕು. ಇಷ್ಟು ಹೇಳ್ತಾ ಈ ವಿಡಿಯೋನ ಎಂಡ್ ಮಾಡ್ತಾ ಇದ್ದೀನಿ. ಯಾರ್ಯಾರೆಲ್ಲ ವಿಡಿಯೋ ನೋಡಿಲ್ವೋ ದಯವಿಟ್ಟು ಕೊನೆವರೆಗೂ ನೋಡಿ. ಆ್ಯಂಡ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನಿಮ್ಗೆ ಏನು ಅನ್ಸುತ್ತೋ ಅದನ್ನು ಕಮೆಂಟ್ ಮಾಡಿ. ಆ್ಯಂಡ್ ನೆಕ್ಸ್ಟ್ ವಿಡಿಯೋಲಿ ಆದಷ್ಟು ಬೇಗ ಸಿಗೋಣ. ಅಲ್ಲಿವರೆಗೂ ಬಾಯ್.